ಮೂಡಾ ಪ್ರಕರಣದಲ್ಲಿ ಬೇಡ ಹಿಂದೆ ಸರಿರಿ ಅನ್ನುವಂಥದ್ದು ಸಲಹೆ ಏನಾರ ಕುಟುಂಬದಿಂದ ಏನಾರು ಬಂದಿದೆಯಾ ಸರ್? ಸರ್ ಸಲಹೆ ತುಂಬ ಒತ್ತಡನೂ ಕೂಡ ತಂದರು. ಕುಟುಂಬದಿಂದ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡೋವಂಥದ್ದು, ಅವರು ಸುಮ್ಮನಿದ್ರು ಕೂಡ ಅಭಿಮಾನಿಗಳಾಗಲಿ ಅಥವಾ ಬೇರೆ ಯಾರಾಗಲಿ ಸೊ ತೊಂದರೆ ಕೊಡ್ಬೋದು, ಜೀವನಕ್ಕೆ ಅಪಾಯ ತರ್ಬೋದು ಅಂತೇಳಿ ಅವರು ಒಂದೆರಡು ಸಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ಒತ್ತಡ ಹಾಕೋರು ಬೇಡ ಅಂತೇಳಿ. ಈಗೇನು ಸಣ್ಣ ಪುಟ್ಟ ಹೋರಾಟಗಳು ಮಾಡ್ಕೊಂಡು ಅಷ್ಟೇ ಮಾಡ್ಕೊಂಡೋಗಿದ್ರು. ಆದ್ರೆ ನಾನು ಹೇಳಿದೆ ಇನ್ನು ಬರೀ ಅದೇ ಇದು ಮಾಡ್ಕೊಂಡೋದ್ರೆ ಸೊ ಬೇರೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ದೇವ್ರು ನಂಗೆ ಆ ಶಕ್ತಿ ಕೊಟ್ಟಿದ್ರೆ ಹೋರಾಟ ಮಾಡಲೇಬೇಕು, ಮನವರಿಕೆ ಮಾಡಿಕೊಡೋರಿಗೆ. ಯಾಕಂದ್ರೆ ನಮ್ಮಂಥವ್ರು ಹೋರಾಟ ಮಾಡಿದಾಗ ಸೊ ಹೇಗೆ ಸಮಾಜದಲ್ಲಿ ಈ ಥರ ಕೆಲವು ಭ್ರಷ್ಟ ರಾಜಕಾರಣಿಗಳು ದೇಶನ ನುಂಗಿ ನೀರು ಕುಡಿತಾರೆ ಅನ್ನೋದನ್ನ ಅವ್ರು ಮನವರಿಕೆ ಮಾಡಿಕೊಟ್ಟಾಗ ಅವ್ರಿಗೂ ಅರ್ಥ ಆಯಿತು. ಹಾಗಾಗಿ ಅವತ್ತಿನ ಕೂಡ ನಾನು ಬೆಂಬಲ ನಿಂತಿದ್ದಾರೆ. ಸರ್, ಮೂಡಾ ಪ್ರಕರಣದಲ್ಲಿ ಮೊದಲಿಗೆ ಟಿ.ಜೆ. ಅಬ್ರಾಹಂ ಅವರಿಂದ ದೂರು ದಾಖಲಾಗುತ್ತೆ. ಅವರ ಮೇಲೆ ಆರೋಪ ಕೇಳಿ ಬಂದ ನಂತರದಲ್ಲಿ ಅವರು ಸೈಡ್ಲೈನ್ ಆಗಿ ಸ್ನೇಹಮಯಿ ಕೃಷ್ಣ ಅವರು ಎಂಟ್ರಿ ಆಗ್ತಾರೆ. ಇದು ಕಾಕತಾಳಿಯೋ ಅಥವಾ ಪ್ಲಾನು? ಇಲ್ಲ ಸರ್, ಕಾಕಾದಳಿ ಸರ್. ಅವ್ರು ಹೋರಾಟ ಮಾಡ್ತಿರೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಅವ್ರ ಸಂಪರ್ಕಲ್ಲೂ ಇರಲಿಲ್ಲ ಅವ್ರನ್ನ ಇದು ಮಾಡಿಕೊಂಡು. ಸೊ ನನಗೆ ದಾಖಲಾತಿ ಸಿಕ್ಕಿದ ತಕ್ಷಣ ನನಗೆ ತುಂಬ ನೋವಾಯಿತು. ಅಂದರೆ ಆಘಾತಕ್ಕೆ ಒಳಗಾದೆ. ಇಂಥ ದೊಡ್ಡ ಮಟ್ಟದಲ್ಲಿ ಈ ಥರ ಅಕ್ರಮ ಅನ್ಯಾಯ ನಡೆದಿದ್ರು ಕೂಡ ಕ್ರಮ ತಾಳದೇ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಪ್ರಶ್ನೆ ಬಂತು ನನಗೆ. ಹಾಗಾಗಿ ಮತ್ತು ಯಾರು ನನಗೆ ದಾಖಲೆ ತಂದುಕೊಟ್ರು ಅವ್ರು ನನಗೆ ಈ ಒಂದು ಪ್ರಕರಣ ನೀವಲ್ಲದೆ ಬೇರೆ ಯಾರು ಹೋರಾಟ ಮಾಡೋಕ್ಕಾಗಲ್ಲ ಸರ್, ನೀವು ಹೋರಾಟ ಮಾಡೋದಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ ಕಾಣುತ್ತೆ. ಹಾಗಾಗಿ ನೀವು ಹೋರಾಟ ಮಾಡೋಕೆ ಅವ್ರು ಒತ್ತಾಯ ಮಾಡೋದ್ರಿಂದ ಮತ್ತು ದಾಖಲಾತಿ ಪರಿಶೀಲನೆ ಮಾಡಿದಾಗ ನನಗೂ ಅದು ಸರಿ ಅನಿಸ್ತದ್ರಿಂದ ಸೊ ನಾನು ಹೋರಾಟ ಮಾಡೋದಷ್ಟೇ ಹೊರತು ಅವರು ಹೋರಾಟ ಮಾಡ್ತಾಯಿದ್ರೆ ನಾನು ಹೋರಾಟ ಮಾಡಬೇಕು ಅಂತಾಗಲಿ ಅಥವಾ ಬೇರೆ ಯಾವುದೇ ರೂಪ ಆಗಲಿ ನಾನು ಹೋರಾಟ ಮಾಡಿಲ್ಲ. ಸೊ ಇವೆಲ್ಲ ಕಾಕಾದಳೆ ಪ್ರದೀಪ್ ಕುಮಾರ್ ಮೊದಲು ಕೊಟ್ಟಿದ್ದರು, ಅದಾದಮೇಲೆ ಅಬ್ರಾಹಂ ಅವರು ಕೊಟ್ಟಿದ್ದರು, ಮತ್ತು ಆಮೇಲೆ ನಾನು ಕೊಟ್ಟಿದ್ದೆ. ಮತ್ತು ಅಬ್ರಾಹಂ ಅವರು ಕೂಡ ನನಗೆ ಫೋನ್ ಮಾಡಿ ಅವ್ರಿಗೆ ಬೇಕಾದ ಕೆಲವು ದಾಖಲೆಗಳನ್ನು ಕೂಡ ತರಿಸ್ಕೊಂಡಿದ್ರು. ಸೊ ಅದು ನಾವು ಬೇರೆ ಬೇರೆ ಪ್ರತ್ಯೇಕ ಹೋರಾಟ ಮಾಡಿದ್ವಿ. ಅದು ಆಕಸ್ಮಿಕವಾಗಿ ನನ್ನ ದೂರು ಅರ್ಜಿ ಮುನ್ನೆಲೆಗೆ ಬಂತು. ಸೊ ನಾನು ಹೋರಾಟ ಮುಂದೆ ಅಂತ ನಡೆಸ್ಕೊಂಡು ಹೋಗ್ತಾಯಿದ್ದೆ.